ಮತ್ತೆ 4ನೇ ಭವನ ನಮ್ಮೂರಿನ ಬೀಗರಾದ ಸುರೇಶ್ ಸದಾಶಿವ ಕರಿಗೌಡರು 20,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು. This is the final call match between women's section Manvat Parvani versus Vishwashanti Mumbai. Officials follows referee Naran Salgar sir, umpire Matal sir and Gundu Bergi sir. ಈಗ ದಾಳಿ ವಿಭಾಗದಲ್ಲಿ 2025ರಲ್ಲಿ ರಾಣಿ ಚೆನ್ನಮ್ಮ ಪ್ಲೇ ಯೂನಿವರ್ಸಿಟಿ ಆಟಗಾರ ನಿಖಿಲ್ ಅವರು ಮಾನವತ್ ಪರ್ವಾನಿ ವರ್ಸಸ್ ವಿಶ್ವಶಾಂತಿ ಮುಂಬೈ. ಎರಡು ತಂಡದ ಆಟಗಾರ್ತಿಯರು ಮೈದಾನವನ್ನು ಪ್ರವೇಶಿಸಬೇಕು. ಎನ್ಎಲ್ ಕಡೆಯಿಂದ ಸನ್ಮಾನ ಮುಂದೆ ಸಾಹೇಬರು ಅದರ ಜೊತೆ 3 ಒಮ್ಮೆ 3 ಈಗ ನಮ್ಮ ಈ ಮಹಿಳೆ ಮತ್ತು ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಆಗಮಿಸಿದಂಥ TPS ಬ್ಯಾಂಕಿನ ನಿರ್ದೇಶಕರು ಹಾಗೂ ಜಮಖಂಡಿ ತಾಲೂಕದ ಹಿರಿಯರು ಹಾಗೂ ಕಾಂಗ್ರೆಸ್ ದುಡಿದವರಿಗೆ ಈಗ ಸನ್ಮಾನ ಸಮಾರಂಭ. ರಾಮಲಿಂಗ್ ಗೌರೋಜ್ ಅವರಿಂದ ಸನ್ಮಾನ ಹಾಗೂ ಮಾಲಾರ್ಪಣೆ. This is the first call for TPS ಬ್ಯಾಂಕಿನ ನಿರ್ದೇಶಕರು, ನಮ್ಮ ತಾಲೂಕಿನ ಹಿರಿಯರು ಹಾಗೂ ಕಾಂಗ್ರೆಸ್ ಧುರೀಣರಾದ ಶ್ರೀ BS ಸುಂದರ್ ಅವರಿಗೆ ನಮ್ಮ ಸಂಘದ ಸದಸ್ಯರಾದ ರಾಮಲಿಂಗ್ ಗೌರೋಜ್ ಅವರಿಂದ ಸನ್ಮಾನ. This is the first call for the upcoming match between women's section league section last match Aniket Patil Baramati versus Jai Mahakali Chinchili. ಅದರಂತೆ ನಮ್ಮ ಗ್ರಾಮದ ತಲಾಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಭರತ್ ವಾಘಮೋರೆ ನಮ್ಮ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಈಗ ಸನ್ಮಾನ ಸಮಾರಂಭ. ಇಲ್ಲ ಬಾಳಪ್ಪ ತೇಲಿ ಅವರಿಂದ ನಮ್ಮ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಯಾದ ಭರ್ತೇಶ್ ವಾಘಮೋಡಿ ಇವರಿಗೆ ಬಾಳಪ್ಪ ಶಿವಲಿಂಗಪ್ಪ ತೇಲಿ ಅವರಿಂದ ಸನ್ಮಾನ. विश्वशांति मुंबई किधर है आप? विश्वशांति मुंबई ವುಮೆನ್ ಸೆಕ್ಷನ್ ಲೀಗ್ ಸೆಕ್ಷನ್ ಲಾಸ್ಟ್ ಮ್ಯಾಚ್ ಅನಿಕೇತ್ ಪಾಟೀಲ್ ಬಾರಾಮತಿ ವರ್ಸಸ್ ನಮ್ಮ ಗ್ರಾಮದ ಹಿರಿಯರಾದ ಲಿಂಗಪ್ಪ ಶಿವಪ್ಪ ಜಂಬಿಗೆ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಟೇಕ್ ಯುವರ್ ಸೀಟ್ ಪ್ಲೀಸ್. 5-2 ಪಂದ್ಯ ಸಾಗುತ್ತಾ ಇದೆ. 4 ಆಟಗಾರ ನಡುವೆ ಸನ್ಮಾನ ಸ್ವೀಕರಿಸಿದಂತೆ ಸನ್ಮಾನ ಮಾಡಿದ ಎಲ್ಲ ಮಹಿಳೆಯರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. 2 ಮಾತು BS ಸಿಂಧೂರ್ ಅವರಿಂದ ಈಗ ಈ ಕ್ರೀಡೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ವಿಶ್ವಶಾಂತಿ ಮುಂಬೈ ಕಿಧರ್ है आप? ಕೌಟಗಿ ಗ್ರಾಮದಲ್ಲಿ ಪರಮಾನಂದ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸರ್ವ ಗಣ್ಯಾತಿ ಗಣ್ಯರೇ, ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ಹಿರಿಯರೇ, ಈ ಕ್ರೀಡಾ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಇವತ್ತು ವಿಶೇಷವಾಗಿ ಎಲ್ಲರೂ ಯಾಕೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಬಹುಶಃ ನಮ್ಮ ಉತ್ತರ ಕರ್ನಾಟಕ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚಿನ ಒಂದು ಶಿಸ್ತುಬದ್ಧತೆಯಿಂದ ಮತ್ತು ದೊಡ್ಡ ಟೀಮ್ಗಳನ್ನ ತಂದು ಅಂತಾರಾಷ್ಟ್ರೀಯ ಮಟ್ಟದ ಟೀಮ್ಗಳನ್ನ ತಂದು ಕಬಡ್ಡಿ ಆಡಿಸ್ತಕ್ಕಂಥ ಆಟವನ್ನು ನೋಡಲಿಕ್ಕೆ ಯಾವುದೇ ಗ್ರಾಮದಲ್ಲಿ ಸಿಕ್ಕಿದ್ರೆ ಅದು ನಮ್ಮ ಜಮಖಂಡಿ ತಾಲೂಕಿನ ಕೌಟಗಿ ಗ್ರಾಮದಲ್ಲಿ ಅಂತಕ್ಕಂಥ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಭಾಳಷ್ಟು ಅವನನ್ನು ಕೇಳಿದೆ, ನಾನು ಹಿರಿಯರು ಹೇಳಿ ರಾಮಲಿಂಗಣ್ಣ ಅವರು 26 ಟೀಮ್ ಮುಂದಾವತ್ತು, 26 ಪುರುಷರು, ಮಹಿಳೆಯರು 24, ಮಹಿಳೆಯರು 24, ಪುರುಷರು 20, 26 ಬಾಂಬೆ, ಹರಿಯಾಣ,
ಮುಂಬೈ. ಇವತ್ತು ನೀವೇನು ಟಿವಿಯಲ್ಲಿ ನೋಡ್ತಿಲ್ಲ, ಟಿವಿಯಲ್ಲಿ ನೋಡ್ತಕ್ಕಂಥ ಆಟಗಾರರೇ ಇಲ್ಲಿ ಬಂದಾರ. ಟಿವಿಯಲ್ಲಿ ನಾವು ನೋಡ್ತೀವಿ ಭಾಳ ಲಕ್ಷ ಕೋಟಿ ಕಿಸಿಂದ. ಆ ಟಿವಿಯಲ್ಲಿ ಆಡ್ತಕ್ಕಂಥ ಆಟಗಾರರು ಇಲ್ಲಿ ಬಂದಿರೋದ್ರಿಂದ ಅವನ್ನು ನೋಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಕೌಟಿ ಗ್ರಾಮದ ಯಾವತ್ತೂ ಆ ಹಿರಿಯರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಕೂಡ ಬಯಸ್ತೀನಿ. ಈ ಸಂದರ್ಭದಲ್ಲಿ ಇವತ್ತು ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದಷ್ಟೇ, ಇವತ್ತು ಭಾಳ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸ್ತದ. ಯಾಕಂದ್ರೆ ತಾವೆಲ್ಲರೂ ಕೂಡ ಕಬಡ್ಡಿ ಆಟಗಾರ ಕಡೆ ಚಿತ್ತದ, ನಮ್ಮ ಮಾತಿನ ಕಡೆ ನಿಮ್ದೇನು ಭಾಳ ಲಕ್ಷ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಆ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಒಂದು ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೀನಿ. ಇವತ್ತು ಕಬಡ್ಡಿ ಗ್ರೌಂಡ್ನಾಗ ಹುಡುಗರು, ಆ ಕಬಡ್ಡಿ ಗ್ರೌಂಡ್ನಾಗ ಇರ್ತಕ್ಕಂಥ ಹುಡುಗರಂಗೆ ನಾವು ಆಗ್ಬೇಕಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಬರಲಿ. ಆ ಮನೋಭಾವನೆ ನಿಮ್ಮಲ್ಲಿ ಬರ್ತಂದ್ರೆ ಈ ಭಾರತ ದೇಶದ ಜಗತ್ತಿನಲ್ಲಿನ ಅತ್ಯಂತ ಯುವಕರು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂತ ಕೇಳಿದ್ರೆ ಅದು ಭಾರತ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಏನಾಗೈತಪ್ಪ ಅಂತಂದ್ರೆ ನಮ್ಮ ಯುವಕರು ಬೆಳಗ್ಗೆ ಎದ್ದ ಕೂಡಲೇ ಏನು ಕುಡಿಬೇಕು ಅದನ್ನು ಕುಡಿಯಂಗಿಲ್ಲ. ಬಲೋಣ ಏನು ಬೆಳಗ್ಗೆ ಎದ್ದ ಕೂಡಲೇ ಅವ ನಮ್ಮ ಹಿರಿಯರ ಪಡ್ಕದ ಕಾಕ ಅವ್ರ ಅದರಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಏನು ಕುಡಿದಿದ್ರಪ್ಪ ಅಂದ್ರೆ ಹೊಲ್ದಾಗಿದಿಂದ ಶೀತನ ಕಿತ್ತು ಹಾಕ್ತಿದ್ರು. ಕಿತ್ತು ಹಾಕಿಸಿಂದ ಶೀತ ಉಳಿಸಿಂದ ಮ್ಯಾಲೆ ಏನು ಕುಡಿತಿದ್ರಿ? ಎಮ್ಮೆ ಹಿಂಡ್ಕೊಂಡಿಸಿಂದ ಅಥವಾ ಆಕಳ ಹಿಂಡ್ಕೊಂಡು ಒಂದು ಸರಿ ಹಾಲು ಕುಡಿತಿದ್ರಿ. ಅಲ್ಲಿ ಹಾಲು ಕುಡಿದಕ್ಕಿಸಿಂದ ಶೀತ ಮನೆಗೆ ಬಂದ್ರೆ ಮಾತ್ರ 4 ರೊಟ್ಟಿ ಕೆನಿ ಮೊಸರ ಬಡಿತಿದ್ರಿ. ಹಂಗ ತಿಳ್ಕೊಂಡು ಇವತ್ತಿನ ತನಕ ಅವ್ರ ಮುಖದ ಮೇಲೆ ಕಳಿಯಂಗತ್ ನೋಡ್ಬೇಕಾರ ಹಿರಿಯರ ಮುಖದ ಮೇಲೆ. ಅಂಥ ಯುವಕರ ಸಂಪತ್ತನ್ನು ಇವತ್ತಿನ ದಿವಸ ನಾವು ಕಾಡ್ಬೇಕಾತಂದ್ರೆ ಎಲ್ಲೇ ಒಂದು ಕಡೆ ಟಿವಿ ನೋಡುವಂಥ ಪರಿಸ್ಥಿತಿ ಬಂದದು. ಬೆಳಿಗ್ಗೆ ಎದ್ದು ಕೂಡಲೇ ಕುಡಿದ್ಬಿಟ್ಟು ಆಲ್ಕೋಹಾಲ್ ಬಡಿದು, ತಿನ್ನುವುದನ್ನು ತಿನ್ನೋದು ಬಿಟ್ಟು ಕಿಶನ್ ಗುಟ್ಕಾಸ್ಟಾರ ತಿನ್ನುವುದು, ನೋಡುವುದನ್ನು ಬಿಟ್ಟು ಈ ಕೆಟ್ಟ ಮೊಬೈಲ್, ಟಿವಿ ಇತ್ಯಾದಿಯಲ್ಲಿ ಇರ್ತಕ್ಕಂಥ ಕೆಟ್ಟ ಅಶ್ಲೀಲ ದೃಶ್ಯಗಳನ್ನು ನೋಡುವುದು. ಇವತ್ತು ಭಾವನೆಗಳು, ಅವತ್ತು ಭಕ್ತಿ ಭಾವನೆಗಳು ಏನಿದ್ದು ಆ ಭಕ್ತಿ ಭಾವನೆಗಳನ್ನು ಬಿಟ್ಟು ಈ ದ್ವೇಷ ಭಾವನೆಗಳನ್ನು ನೋಡೋದು, ಇವೆಲ್ಲವುಗಳು ನಮ್ಮ ಆರೋಗ್ಯಕ್ಕೆ ಒಂದು ಮಾರಕವಾಗಿರ್ತಕ್ಕಂಥ ವಸ್ತುಗಳು ಅಂತಕ್ಕಂಥ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಜೊತೆಗೇನೆ ಒಟ್ಟಾರೆ ಹೇಳಿದ್ರೆ ತಾತ್ಪರ್ಯ ಏನಪ್ಪತ್ತಂದ್ರೆ ಕಬಡ್ಡಿ ಆಟ ಆಡಿಸ್ತಕ್ಕಂಥ ತಾತ್ಪರ್ಯ ಏನಪ್ಪತ್ತಂದ್ರೆ ಬರುವಂಥ ದಿನಗಳಲ್ಲಿ ಈ ಕಬಡ್ಡಿ ಆಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ನಾಗರಿಕರು ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಡೋದ್ರ ಮೂಲಕ ಇವತ್ತು ಅತ್ಯಂತ ತಮ್ಮ ಮನೆಯಲ್ಲಿ ಕೂಡ ಪ್ರತಿಯೊಬ್ಬರನ್ನು ಕೂಡ ಕ್ರೀಡಾಪಟುಗಳನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ನನ್ನನ್ನು ಕರೆಸಿದಿರಿ. ಪ್ರತಿ ವರ್ಷವೂ ಕೂಡ ಬಹಳ ಪ್ರೀತಿಯಿಂದ ಈ ಕೌಟಿ ಗ್ರಾಮಕ್ಕೆ ನನಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಎಂಥದ್ದು ಅಂತ ಕೇಳಿದ್ರೆ ಬಹುಶಃ ನಾವು 3ರಲ್ಲಿ ನನಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ನಂಬಿಕೆ ಕೊಡ್ತಾವ್ರಿಗೆಲ್ಲ ಗೊತ್ತಿಲ್ಲ. ಆದರೆ ಕೌಟಿ ಗ್ರಾಮದವರು ನನ್ನನ್ನು ಯಾವುದೇ ಏನೋ ಬಯಸಲಾದ್ದೇನೆ ಇಷ್ಟೊಂದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನಿಟ್ಟು ನನಗೂ ಕೂಡ ಒಂದು ಸತ್ಕರಿಸಿ ಸನ್ಮಾನ ಮಾಡಿ ಇವತ್ತು 1-2 ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಿರಲ್ಲ. ಈ ನಿಮ್ಮ ಋಣವನ್ನು ನಾನು ಯಾವತ್ತೂ ನಾನು ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೇನೆ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರೂ ಕೂಡ ನನ್ನ ಫೋನ 24x7 24 ತಾಸು 12 ತಿಂಗಳು ಕಾಲು ಇರ್ತದೆ. ನೀವು ಯಾವುದೇ ಒಂದು ಕೆಲಸ ತೊಗೊಂಡು ಬಂದರೂ ಕೂಡ ನಿಮ್ಮ ಪರವಾಗಿ ನಾನು ಸದಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 1-2 ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಪರಮಾನಂದೇಶ್ವರ. ಕೂಡ ವೇದಿಕೆ ಮೇಲೆ ಬರಬೇಕು. ಅವರು ನಮ್ಮ ಈ ಟೂರ್ನಮೆಂಟ್ಗೆ ಸುಮಾರು 20,000 ಕೊಟ್ಟು ಒಂದು ಬಹುಮಾನವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. ಹಲೋ ಗೌಡಪ್ಪ ಸದಾಶಿವ ಪಾಟೀಲ್, ದಯವಿಟ್ಟು ಇಂಡಿಯನ್ ಆರ್ಮಿ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಗೌಡಪ್ಪ ಸದಾಶಿವ ಪಾಟೀಲ್. ಪುರುಷ ವಿಭಾಗದಲ್ಲಿ 10-9 ಪಂದ್ಯ ಆರಂಭಗೊಂಡಿದೆ. ಒಂದು ಕಡೆ SN ಅಕಾಡೆಮಿ ಜಮಖಂಡಿ, ಆದರೆ ಇನ್ನೊಂದು ಕಡೆ ಬಾಗಲಕೋಟೆ ಜಿಲ್ಲಾ ತಂಡ. ಅದ್ಭುತವಾಗಿರ್ತಕ್ಕಂಥ ದಾಳಿ ಆಗುತ್ತಾ ಇದೆ. ಡಿಫೆನ್ಸ್ ವಿಭಾಗದಲ್ಲಿ ಪ್ರದೀಪ್ ಅವರ ಮಿಸ್ಟೇಕ್ ಆಗ್ತಾ ಇದೆ. 2 ಅಂಕದ ಸಂಪಾದನೆಗೆ ವಾಪಸ್ ಹತ್ತಿ ಕಂಡುಕೊಳ್ತಾ ಇದ್ದಾರೆ ದಾಳಿಗಾರ. This is the final call match between in section, men's section, DPU Pune versus Amity University Mumbai. ಮಹಿಳೆಯರ ವಿಭಾಗದ ಪ್ರಥಮ ಬಹುಮಾನ 1 ನಿಮಿಷ ಪಂದ್ಯ ಮೈದಾನದಲ್ಲಿ. ಪುರುಷ ವಿಭಾಗದಲ್ಲಿ ಲಾಸ್ಟ್ ರಿಮೈನಿಂಗ್ 1 ಮಿನಿಟ್. ಮಹಿಳೆಯರ ವಿಭಾಗದ ಪ್ರಥಮ ಬಹುಮಾನ ಕೊಟ್ಟಂತ ಮಹಿಳೆಯರು ಶ್ರೀ ಡಾಕ್ಟರ್ ಕಾಡೇಶ್ ಬಾಲಚಂದ್ರ ನಾಗೋನಿ, MBBS MD ಜನರಲ್ ಮೆಡಿಸಿನ್ ಹಾಗೂ DNB ಮುಂಬೈ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಮಿಟಿ ವತಿಯಿಂದ ಸ್ವಾಗತವನ್ನು ಬಯಸಿ ವೇದಿಕೆ ಮೇಲೆ ಆಶೀನರಾಗಬೇಕಾಗಿ ವಿನಂತಿ. ಸರ್
ಅದೇ ರೀತಿ ದ್ವಿತೀಯ ಬಹುಮಾನ ಕೊಟ್ಟಂತ ಮಾನ್ಯರು 40,001 ಶ್ರೀ ಡಾಕ್ಟರ್ ಪ್ರಕಾಶ್ ಶಂಕರ್ ಗುಳಾಪ್ಗೋಳ್ ತಾಲೂಕಾ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಪಶು ಆಸ್ಪತ್ರೆ ಜಮಖಂಡಿ, ಅವರಿಗೂ ಕೂಡ ಈ ನಮ್ಮ ಟೂರ್ನಾಮೆಂಟ್ ಮುಖಾಂತರ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ತೃತೀಯ ಬಹುಮಾನ ಕೊಟ್ಟಂತ ಮಾನ್ಯರು 30,001 ಶ್ರೀ ಮಹೇಶ್ ಬಸಪ್ಪ ನಂದೇಶ್ವರ್ ವ್ಯವಸ್ಥಾಪಕರು BDCC ಬ್ಯಾಂಕ್ ಬಜಾರ್ ಶಾಖೆ ಜಮಖಂಡಿ, ಅವರನ್ನು ಕೂಡ ನಾವು ಕಮಿಟಿ ವತಿಯಿಂದ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸುತ್ತೇವೆ. ಈ ಚತುರ್ಥ ಬಹುಮಾನ ಕೊಟ್ಟಂತ ಮಹಿಳೆಯರು ಶ್ರೀ ಸುರೇಶ್ ಸದಾಶಿವ್ ಕರಿಗೌಡರ್ ಅಧ್ಯಕ್ಷರು PKPS ಬ್ಯಾಂಕ್ ಇಂಗಳಿಗೆ, ಪ್ರಗತಿಪರ ರೈತರು ಇಂಗಳಿಗೆ, ಅವ್ರಿಗೂ ಕೂಡ ನಾವು ಕಮಿಟಿ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಟೂರ್ನಾಮೆಂಟ್ಗೆ ಸವಿ ನೆನಪಿನ ಕಾಣಿಕೆಯನ್ನು ಕೊಟ್ಟಂತ ಮಹನೀಯರು ಶ್ರೀ ಆತ್ಮೀಯರಾಗಿರ್ತಕ್ಕಂಥ ಸುರೇಶ್ ಭೂ ಹಂಚಿನಾಳ್ ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಯ ಸಂಚಾಲಕರು, ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಹಾರ್ದಿಕ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಇನ್ನೋರ್ವ ಮಹನೀಯರು ಸವಿ ನೆನಪಿನ ಕಾಣಿಕೆಯನ್ನು ಕೊಟ್ಟಂತ ಮಹನೀಯರು ಶ್ರೀ ಸಂಜು JCP ಮಾಲೀಕರು ತುಂಗಾಳ್, ಅವರನ್ನು ಕೂಡ ನಮ್ಮ ಕಮಿಟಿ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ.